ತುಂಬ ಖುಷಿ ಇದೆ, ಬಟ್ ನನಗೆ ಸಿಂಪಲ್ ಸುನಿ ಅಂದರೆ ತುಂಬ ಖುಷಿ ಇದೆ. ಅಫ್ಕೋರ್ಸ್ ಹೇಗೆ ದುಷ್ಯಂತ್ಗೆ ಇದು ಫಸ್ಟ್ ಪ್ರಾಜೆಕ್ಟು, ನನಗೆ ಸಿಂಪಲ್ ಅನ್ನೋ ಅಷ್ಟೇ ಫಸ್ಟ್ ಪ್ರಾಜೆಕ್ಟು. ಅದೇ ನನ್ನ ಲೈಫ್, ನಾನು ಬೇರೆ ಆಗಿದಂಥ ಲೈಫು. ಬಟ್ ಗತವೈಭವ ನನ್ನ ಲೈಫಲ್ಲಿ ಅದೇ ಹೇಳ್ದಂಗೆ ಸಿಂಪಲ್ ಅನ್ನೋ ಸ್ಟೋರಿ ಹೆಂಗೆ ಸ್ಕ್ರಿಪ್ಟ್ ಇಟ್ಕೊಂಡಿದ್ದೆ ಅಂತ, ಅದೇ ರೀತಿ ಗತವೈಭವನು ಇದು ನಾನೇ ಪ್ರೊಡಕ್ಷನ್ ಮಾಡಬೇಕು ಅಂತ ಇಟ್ಕೊಂಡಿದ್ದೆ. ಅದಕ್ಕೋಸ್ಕರ ನನ್ನ ಬ್ಯಾನರ್ ಎಲ್ಲ ಪ್ರೊಡ್ಯೂಸರ್ ಬೇರೆ ಆದರೂ ನನ್ನ ಬ್ಯಾನರ್ ಕ್ಯಾರಿ ಮಾಡ್ತಿರೋದು ಇದು ನನ್ನದೇ ಸಿನಿಮಾ ಅಂತ ನನಗೆ ಫೀಲ್ ಇರಲಿ ಅನ್ನೋ ಥರದ್ದು. ಅಫ್ಕೋರ್ಸ್ ತುಂಬ ದೊಡ್ಡದಾಗಿ ಬರೆದಿದ್ದ ಹಾಳೆ ಮೇಲೆ ಬರೆಯೋಕ್ಕೆ ಏನು ಇದಿಲ್ವಲ್ಲ. ಸೊ ಸಿನಿಮಾದಲ್ಲಿ ತುಂಬ ಇಂಪಾರ್ಟೆಂಟಾಗಿ ದೇವಲೋಕ ಅಂದರೆ ನಾವು ಒಂದು ರಾಕ್ಷಸ ಮತ್ತು ದೇವಕನ್ಯೆ ನಡುವೆ ಒಂದು ಲವ್ ಸ್ಟೋರಿ ಬರುತ್ತೆ. ಅದು ಯಾವ ಟೈಮಲ್ಲಿ ಬರುತ್ತೆ ಅಂದರೆ ಸಮುದ್ರ ಮಂಥನ ನಡೆಯೋ ಟೈಮಲ್ಲಿ ಬರುತ್ತೆ. ಸಮುದ್ರ ಮಂಥನ ನಾವೆಲ್ಲ DD1 ನೋಡಿದ್ದು. ಸೊ ಫಸ್ಟ್ ವಿಷ ಬಂತು, ಶಿವ ಕುಡ್ದ, ಆಮೇಲೆ ರತ್ನಗಳು ಬಂದು, ಆಮೇಲೆ ವಿಷ್ಣು ಮೋಹಿನಿ ಆಗೋದು, ಈ ಎಪಿಸೋಡ್ಗಳೆಲ್ಲ ನೋಡಿದ್ದು. ಸೊ ಅದನ್ನು ನಾನು ಬರೆದೆ ಅಷ್ಟೇ. ಬರೆದು ಇದನ್ನು ಫಸ್ಟು ಬಾಯಲ್ಲಿ ಹೇಳ್ಬಿಡ್ದು ಅಥವಾ ದೃಶ್ಯಕ್ಕೆ ತರಬೇಕಾದ್ರೆ ಎಷ್ಟು ಬಜೆಟ್ ಆಗುತ್ತೆ ಎಲ್ಲದಕ್ಕೂ ಅಪ್ರೂವ್ ಕೊಟ್ಟ ಮೇಲೆ ಸೊ ಅದನ್ನು ಚಿತ್ರ ಕಟ್ಸಿದ್ದೀವಿ. ಅದು VFX ಅಲ್ಲಿದೆ. ನಾನು ನಿಮ್ಮ ಥರ ಕಾಯ್ತಾ ಇದ್ದೀನಿ, ಅಂದರೆ ಪ್ರತಿಯೊಬ್ಬರ ಥರನೂ ನಾನು ತೆರೆ ಮೇಲೆ ನೋಡೋಕ್ಕೆ VFX ಕಾಯ್ತಾ ಇದ್ದೀವಿ. ಅದು ಬಿಟ್ಟು ಒಂದು ವಿಡಂಬನಾತ್ಮಕ ವಾಸ್ಕೋಡಗಮ ಭಾರತಕ್ಕೆ ಬರಬೇಕಾದ್ರೆ ಹೆಂಗೆ ಒಂದು ಟ್ರಿಪ್ ಆಗಿರ್ಬೋದು ಅಂತ ಒಂದು ವಿಡಂಬನಾತ್ಮಕ ಸ್ಟೋರಿ ಬರುತ್ತೆ. ಅದು ಬಿಟ್ಟು ಒಂದು ಡೀಪ್ ಇಂಟೆನ್ಸ್ ಲವ್ ಸ್ಟೋರಿ ಕರಾವಳಿ ಭಾಗದಲ್ಲಿ 1940 ಆ ಸೆಂಚುರೀಸ್, ಆ ಕಾಲಘಟ್ಟ 1900 ಕಾಲಘಟ್ಟದಲ್ಲಿ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಬರುತ್ತೆ. ಅದು ಗ್ಯಾರಂಟಿ ಎಲ್ಲರ ಹೃದಯ ಕಲ್ಕುತ್ತೆ. ಅಲ್ಲಿ ಅವ್ರ ಪಾತ್ರಗಳು ಮಾಡಿರೋ ರೀತಿ ಅಥವಾ ಬರೆದಿರೋ ರೀತಿ ಇರ್ಬೋದು. ಅದು ಓವರಾಲ್ ಸಮರಿ ಮಾಡೋ ಒಂದು ಸ್ಟೋರಿ ಪ್ರೆಸೆಂಟ್ ನಡೀತಾ ಇರ್ತೀವಿ. ಇವೆಲ್ಲ ಮಿಕ್ಸಪ್ ಆಗಿರೋದು ಒಂದು ಸ್ಟೋರಿ. ಸರ್, ನಿರ್ಮಾಪಕರು ಹೇಳಿದ್ರು ಆ್ಯಕ್ಚುಲಿ ಹೀರೋ ಹೀರೋಯಿನ್ ಇಬ್ಬರಿಗೂ ನ್ಯಾಷನಲ್ ಅವಾರ್ಡ್ ಬರಬೇಕು, ಆ ಥರ ಪರ್ಫಾರ್ಮೆನ್ಸ್ ಇದೆ. ಸೊ ಕಾಂತಾರ ಆದಮೇಲೆ ರಿಷಬ್ ಶೆಟ್ಟಿ ಅವರು ಆದಮೇಲೆ ಈ ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ಬೋದಾ ಹೇಗೆ ನ್ಯಾಷನಲ್ ಅವಾರ್ಡ್? ಅಫ್ಕೋರ್ಸ್ ಎಲ್ಲ ಸಿನಿಮಾ ಎಲ್ಲ ಆರ್ಟಿಸ್ಟ್ಗಳು ಅಂದರೆ ಪಾತ್ರ ಅಷ್ಟು, ಅಂದರೆ ನೀವು ಯಾರನ್ನ ಒಂದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಅಭಿನಯಿಸಿರ್ತೀರ, ನೀವು ನೋಡ್ತೀರಾ ಓಕೆ ಇದು ಅಂತ. ಅದೇ ರೀತಿ ಈ ಪಾತ್ರ, ಈ ಫಾರ್ ಎಕ್ಸಾಂಪಲ್ ಆಶಿಕಾ ತಗೊಂಡ್ರೆ ದೇವಕನ್ಯಾ ಪಾತ್ರದಲ್ಲಿ ಓಕೆ ದೇವಕನ್ಯಾಗಿ ಅಭಿನಯಿಸಿದರೆ ಅದರದ್ದೇ ಒಂದು ಮಾಡ್ಯುಲೇಷನ್ ಇರುತ್ತೆ. ಅಟ್ ದ ಸೇಮ್ ಟೈಮ್ ಪೋರ್ಚುಗೀಸಲ್ಲಿ ಅವ್ರದ್ದು ಬೇರೆ ರೀತಿ ಲ್ಯಾಂಗ್ವೇಜಸ್, ಬೇರೆ ರೀತಿ ಒಂದು ಇದು. ಕರಾವಳಿ ಭಾಗದಲ್ಲಿ ಅಲ್ಲಿಂದ ಆಶಿಕಾ ಅಲ್ಲಿ ಹೋಗಿ ಕಲ್ತಿದ್ದು, ಅವ್ರ ಹತ್ರ ಎಲ್ಲ ಅವ್ರ ಭಾಷೆ ಉಚ್ಚಾರಣೆ ಹೇಗಿರುತ್ತೆ, ಅವ್ರ ಪದಗಳು ಹೇಗಿರುತ್ತೆ ಅದನ್ನು ಕಲಿತು ಮಾಡಿರೋದು. ಸೊ ನಿಮ್ಮ ಬೇರೆ ಬೇರೆ ರೀತಿ ಅನ್ಸೋದ್ರಿಂದ ಸೊ ಎಲ್ಲನೂ ಆಮೇಲೆ ಆ ಲೀಲಾಜಾಲವಾಗಿ ಮಾಡಿದ್ದಾರೆ. ಈಗ ದೇವಕನ್ಯೆ ಡೈಲಾಗೇ ಇದರಲ್ಲೂ ಬಂದಿದ್ರೆ ಓಕೆ ಅಲ್ಲಿನ ಥರನೇ ಆ್ಯಕ್ಟ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಬೋದು. ಅಲ್ಲೇ ಬೇರೆ ಆಶಿಕಾ, ಇಲ್ಲೇ ಬೇರೆ ಆಶಿಕಾ, ಅಥವಾ ಅಲ್ಲೇ ಬೇರೆ ದುಷ್ಯಂತ್, ಇಲ್ಲೇ ಬೇರೆ ದುಷ್ಯಂತ್ ಕಾಣೋದ್ರಿಂದ ಆಮೇಲೆ ನಿಮ್ಗೆ ಒಳಗಡೆ ಸಿನಿಮಾ ಬಂದಮೇಲೂ ನಿಮಗೆ ತುಂಬ ಸೀನ್ಗಳು ಅವ್ರನ್ನ ನೆನಪಿಸ್ಕೊತೀರ. ಸೊ ಹಾಗಾಗಿ ನಾವು ಅವಾರ್ಡ್ ಹೇಳಿ ಬರೋದಲ್ಲ, ನಾವು ಸಿನಿಮಾ ಮಾಡಿದ್ದೀವಿ, ಅದು ಬರುತ್ತೆ ಅಂತ ಒಂದು ಆಸೆ ಪಡ್ತೀವಿ. ನಿಮ್ಮ ಕರಿಯರಲ್ಲಿ ಹೈ ಬಜೆಟ್ ಸಿನಿಮಾ ಇದಾಗಿತ್ತು. ಹೈ ಬಜೆಟ್ ಸಿನಿಮಾ ನಿರ್ಮಾಪಕರು ಅಂದರೆ ಆ ಟ್ಯಾಗ್ ಕೆಳಗೆ ನಿಮ್ಮ ಹೆಸರು ಇದೆ. ಸೊ ಬಜೆಟ್ ಎಷ್ಟು? ಇಲ್ಲ, ಫಸ್ಟು ಬ್ಯಾನರ್ ನಂದು ಮಾತ್ರ ಇತ್ತಲ್ಲ. ಸೊ ಬ್ಯಾನರ್ ಹಾಕಿದಾಗ ಇನ್ನು ಪ್ರೊಡ್ಯೂಸರ್ ಬ್ಯಾನರ್ ಮಾಡಿಸಿರ್ಲಿಲ್ಲ, ಅದು ಹಂಗೆ ಕ್ಯಾರಿ ಆಯಿತು. ನಾನು ತೆಗಿಯೋಕ್ಕಿಲ್ಲ, ಸ್ಟಿಲ್ ಅದು ಕ್ಯಾರಿ ಆಗಿದೆ. ಪ್ರೊಡ್ಯೂಸರ್ ದೀಪಕ್ ಅವರು. ಎಷ್ಟು ಸರ್ ಬಜೆಟ್ ಎಲ್ಲ ಎಷ್ಟಿರ್ಬೋದು ಅಂದರೆ? ಅದು ದೀಪಕ್ ಅವರು. ಗತವೈಭವ ಅಂತಂದ್ರೆ ಈಗ ಒಂದಿಷ್ಟು ಶಿಪ್ ಇದನ್ನು ನೋಡಿದಾಗ ಆ್ಯಕ್ಚುಲಿ ಟೈಟಾನಿಕ್ ಆ ರೊಮ್ಯಾಂಟಿಕ್ ಒಂದಿಷ್ಟು ಸೀನ್ಗಳಿರ್ತದೆ. ಮತ್ತು ಜೊತೆಗೆ ಗತವೈಭವ ಅಂದರೆ ಇದು ಯಾವ ಕಾಲದ ಒಂದು ಸ್ಟೋರಿ, ಅಂದರೆ ಯಾವ ಕಾಲದ? ಅದೇ ಒಂದು ಅವಾಗಲೇ ಹೇಳ್ದಂಗೆ ದೇವಲೋಕ ಬರುತ್ತೆ, ಸಮುದ್ರ ಮಂಥನ ನಡೆಯೋ ಪೀರಿಯಡಲ್ಲಿ ಒಂದು ನಡೆಯೋ ಲವ್ ಸ್ಟೋರಿ ಬರುತ್ತೆ. ಇನ್ನೊಂದು 1498 ವಾಸ್ಕೋಡಗಾಮ ಭಾರತಕ್ಕೆ ಬಂದಿಲ್ಲ ಆ ಟೈಮ್ದೆ. ಬಟ್ ಅದೇನು ಅಂತ ನೀವು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅದು ಯಾವ ಟೈಮ್ ಲೈನ್ ಏನು ಅಂತ. ಒಂದು ಪ್ರೆಸೆಂಟಲ್ಲಿ ಕರೆಕ್ಟ್ ನಡೀತದೆ, ಇನ್ನೊಂದು 19th ಸೆಂಚುರಿ ಅನ್ಕೋಬೋದು. ಒಂದು 19th ಸೆಂಚುರಿ ಅನ್ಕೋಬೋದು. ಇನ್ನು ವೆಹಿಕಲ್ಸ್ಗಳು ಅವೇನು ಇಲ್ಲದೆ ಇರೋ ಕಾಲದಲ್ಲಿ ದೋಣಿಲೇ ತಿರುಗಾಡ್ತಿದ್ದ ಕಾಲದಲ್ಲಿ ಒಂದು ಇಂದಿನ ಇದಕ್ಕೆ ಆಧುನಿಕ ಕಾಲಕ್ಕೆ ಏನಾದರೂ ಇವತ್ತಿನ ಒಂದು ಪ್ರೆಸೆಂಟ್ ಇವತ್ತು ನಡೀತಾ ಇರುತ್ತಲ್ಲ ಸ್ಟೋರಿ, ಒಂದು ಪ್ರೆಸೆಂಟ್ ನಡೀತಾ ಇರುತ್ತೆ. ಅಲ್ಲಿಂದ ತಳ್ಕಾಕೊಂಡು ಒಂದು ದೇವಲೋಕ, ಒಂದು ವಾಸ್ಕೋಡಗಮ, ಒಂದು ಸಮುದ್ರ ಮಂಥನ ಎಲ್ಲ ಬರುತ್ತೆ.